ಚಾನಲ್ ಮಾಯಿ ಸಕ್ಕರಪಾರ. ಹುಷಾರಾಗಿ ಹೋಗಿ ಮಾಮ ಅನ್ಬೇಕು. ಹುಷಾರಾಗಿ ಮಾಮ. ಆಯ್ತು ಬಾಯ್ ಬಾಯ್. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಎದ್ದಿದ್ದು ಲೇಟು, ಹೋಗಿದ್ದು ಲೇಟ್. ಡ್ಯೂಟಿಗೆ 2 ಆಟೋ, 1 ಕಾರ್, ಡಿಸ್ಕೋ ಅದು ಎಲ್ಲ ಹುಡುಗರು ಎಲ್ಲ 2-3 ಸ್ವಲ್ಪ ಹುಷಾರಾಗಿ ಓಡಾಡ್ರಿ. ರ್ಯಾಪಿಡೋದಲ್ಲಿ ಏರ್ಪೋರ್ಟ್ ಡ್ಯೂಟಿ ಎತ್ಕೊಂಡು ಹೋದೆ ಪಿಕಪ್ಗೆ. ಸರ್ 10 ನಿಮಿಷ ಕಾಯ್ರಿ ಬರ್ತೀನಿ ಅಂತ ಅಂದ್ಬಿಡದ. ಏನು ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಕಾಯ್ಲೇಬೇಕು, ಇಲ್ಲಾಂದ್ರೆ ಡ್ಯೂಟಿ ಕ್ಯಾನ್ಸಲ್ ಮಾಡಬೇಕು ಅಷ್ಟೇ. ಅಂತೂ ಇಂತೂ ಬಂದ್ರು, ಹೋಗಿ ಡ್ರಾಪ್ ಮಾಡ್ಬಿಟ್ಟೆ ಏರ್ಪೋರ್ಟ್ಗೆ. ಡ್ರಾಪ್ ಮಾಡಿ ಹೊರಟಿದ್ದೆ, ಮಂತಣ್ಣ ಫೋನ್ ಮಾಡ್ತು, ಎಲ್ಲಿದೀವ ಅಂತ. ಏರ್ಪೋರ್ಟ್ ಅಲ್ಲಿ ಇದೀನಣ್ಣ ಬಾ ಅಂತೂ ಹೋದೆ. ಅಂತ ಹಾಕ್ಸಿರೋದು ಇಲ್ಲ ನಿಜ ಗೊತ್ತಾಗ್ಲಿಲ್ಲ ನಾನು. ಅವೆಲ್ಲ ಸೀನ್ ಇಲ್ಲ. ನೆಕ್ಸ್ಟ್ ಯಾವ್ದು ಇವು ಸ್ಟಾರ್ಟ್ ಮಾಡಿ ಸ್ಲೋ ಆಗಿ ಹೋದೆ. ಸ್ಲೋ ಹೋದ ತಕ್ಷಣ ಇವರು ಮುಂದ್ಗಡೆ 2 ಗಾಡಿ ಬಂದ್ಬಿಡ್ತು. 2 ಗಾಡಿ ಬಂತಲ್ಲ, ಅವ್ನ ಹಾಕೊಂಡ್ ಹೋಗ್ಬಿಟ್ಟ. ಅವ್ನ ಹಾಕೊಂಡ್ ಹೋದ ತಕ್ಷಣ ನಾನು ಬೇರೆ ಹಾಕೊಂಡ್ ಹೋದೆ. ಅವ್ರನ್ನ ಮಾತಾಡಿಸಿ ರ್ಯಾಪಿಡೋದಲ್ಲಿ ರೌಂಡ್ ಹೊಡೆದ್ವಿ ಸಾಕಾಗಿ ಲಾಸ್ಟಿಗೆ ಹಿಂಗೋ ಮಾಡಿ ಒಂದು ಡ್ಯೂಟಿ ಕ್ವಾಟ. ಅವ್ರನ್ನ ಡ್ರಾಪ್ ಮಾಡಿದೆ. ಅಮೌಂಟ್ ಕೊಡ್ಬೇಕಾದ್ರೆ ಅವರು, ಸರ್ ಒಂಚೂರು ಸೂಟ್ ಕೇಸ್ ಮೇಲೆ ಇಕ್ಬಿಡಿ, ಪಾಪು ಇದೆ ಅಂತ ಅಂದ್ರು. ಹೋಗ್ಲಿ ಬಿಡಿ, ಪಾಪು ಇದೆಯಲ್ಲ ಅಂದ್ಬಿಟ್ಟು ಇಕ್ಬಿಟ್ಟೆ ತೊಗೊಂಡೋಗಿ. ಆದಷ್ಟು ಒಳ್ಳೆ ಕೆಲಸ ಮಾಡೋಣ. ರ್ಯಾಪಿಡೋಲ್ಲಿ ಡ್ಯೂಟಿ ಎತ್ಕೊಂಡ ಅವ್ರು ಸ್ವಲ್ಪ ಕಿರಿಕಾಗೋಯ್ತು ನೋಡ್ರಿ. ಹಂಗೆ ಮುಂದಕ್ಕೆ ಕಸ್ಟಮರ್ ಕೇರ್ ಜೊತೆ 85 ರೂಪಾಯಿ. 285. ನಾನು ಅದರಲ್ಲಿ ಟೌನ್ ಅವರಲ್ಲಿ ಬಂದಿರೋದು 430 ರೂಪೀಸ್ ತೋರಿಸ್ತಾ ಇದ್ದು. ನನಗೆ ಏನು ಮಾಡಲಿ ಸರ್? ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ನೀವು ಕ್ಯಾಪ್ಟನ್ ಕೇರ್ ಹತ್ರ ಮಾತಾಡ್ಕೊಳ್ಳಿ ಸರ್. ಅದೇ ನಿಮ್ಗೆ ಅಷ್ಟು ತೋರಿಸುತ್ತೆ ಸರ್. ನಾವು ಇಬ್ರದ್ದು ಚೆಕ್ ಮಾಡ್ತಿರ್ತಾರೆ. ಅದೇ ಇಬ್ರು ಚೆಕ್ ಮಾಡ್ತಾರೆ. ಎಷ್ಟು ಕಿಲೋಮೀಟರ್ ಐತಣ್ಣ ಅಲ್ಲಿಂದ? ಸರ್ 15 ಕಿಲೋಮೀಟರ್ ಇದೆ ಸರ್. 15 ಆಯ್ತಾ? ಮತ್ತೆ ನನಗೆ 17 ತೋರಿಸ್ತೈತೆ ಸರ್. ನೀವ್ ಯಾವ ರೂಟಲ್ಲಿ ಬಂದಿದ್ದೀರಾ ನನಗೆ ಗೊತ್ತಿಲ್ಲ. ಯಾವ ರೂಟಲ್ಲಿ ಅದ್ರಲ್ಲಿ ಯಾವ್ದ್ರಲ್ಲಿ ತೋರಿಸ್ತೈತೆ ಅದ್ರಲ್ಲೇ ಬಂದಿರೋದು ಸರ್. ಆತರ ಎಲ್ಲ ಮಾತಾಡೋದು ಇಲ್ಲಿ ಇಲ್ಲ ತಾನೇ? ನಾನ್ ನೀಟಾಗೆ ಮಾತಾಡ್ತಿದ್ದೀನಲ್ಲ ಮತ್ತೆ. ಸರ್ ಏನೇ ಪ್ರಾಬ್ಲಮ್ ಇದ್ರು ನೀವು ಕ್ಯಾಪ್ಟನ್ ಕೇರ್ ಇದೆಯಲ್ಲ ಅಲ್ಲಿ ಮಾತಾಡ್ಕೊಳ್ಳಿ ಸರ್. ನಾವ್ ಏನ್ ನಮ್ಗೆ ಪ್ರೈಸ್ ತೋರಿಸಿದೆ ನಾವ್ ಹೇಳ್ತಾ ಇದೀವಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ನೀವು ಕ್ಯಾಪ್ಟನ್ ಕೇರ್ ಹತ್ರ ಮಾತಾಡ್ಕೊಳ್ಳಿ. ಏನ್ ಮಾತಾಡ್ದೆ ನಿಮ್ಗೆ? ಏನ್ ಮಾತಾಡ್ದಣ್ಣ ನಿಂಗೆ? ಸರ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಳ್ಳಿ ಸರ್. ಅಲ್ಲಲ್ಲ, ನಿಂಗೆ ಏನ್ ಮಾತಾಡ್ದಣ್ಣ? ಆ ತರ ಎಲ್ಲ ಮಾತಾಡ್ಬಿಡ ಅಂದಲ್ಲಣ್ಣ. ಏನ್ ಮಾತಾಡ್ದೆ? ಸರಿ ಸರ್, ಈಗ ನೀವೇನು ಮಾತಾಡಿಲ್ಲಲ್ಲ. ನಿಮ್ಗೆ 285 ನಮ್ಗೆ ತೋರಿಸ್ತಾ ಇದೆ. ಅಷ್ಟು ಅಮೌಂಟ್ ತಗೊಳ್ಳಿದೆ. ನಿಮ್ಗೆ 400 ತೋರಿಸ್ತಾ ಇದ್ರೆ ನೀವು ಏನೇ ಎಕ್ಸ್ಟ್ರಾ ಪೇಮೆಂಟ್ ಇದ್ರೆ ನೀವು ಕ್ಯಾಪ್ಟನ್ ಕೇರ್ ಅವ್ರಿಗೆ ಫೋನ್ ಮಾಡ್ತೀನಿ. ಆಯ್ತು ಮಾಡ್ತೀನಿ. ಸರಿ. ಕರೆ ರಫೀಡೋ ಕ್ಯಾಪ್ಟನ್ ಕೇರ್ ಏಜೆಂಟ್ಗೆ ಸಂಪರ್ಕಗೊಳ್ಳುತ್ತಿದೆ. ಮುಂದುವರಿಸಲು 1 ಒತ್ತಿರಿ. राइड एंड हुई नहीं है भैया. ಒಂದು ನಿಮಿಷ ಇರು ಬಾಯಿ, ಮಾತಾಡ್ತೀನಿ. ಹಲೋ ಹೇಳಿ ಸರ್, ಏನ್ ಮಾಹಿತಿ ಬೇಕು? ಅಣ್ಣ, ಇವಾಗ ಎಚ್ ಎಸ್ ಆರ್ ಲೇಔಟ್ ತಾನೆ ಅದು? हाँ ये ಎಚ್ ಎಸ್ ಆರ್ ಲೇಔಟ್ ಇಂದ ಅಣ್ಣ ಇಲ್ಲಿ ಕಗ್ದಾಸ್ಪುರ ಒಳಗಡೆ ಬಂದಿದ್ದೀನಿ ಅಣ್ಣ. वो उनके ऐप में एंड राइड ही एंड ಅಲ್ಲಿಂದ ಮೀಟರ್ ಹಾಕೊಂಡ್ ಬಂದಿದ್ದೀನಿ ಅಣ್ಣ ಟೌನರಲ್ಲಿ. हुआ आपका प्राइस ಹಾ, ಗೊತ್ತಾ ಮೀಟರ್ ಅಂದ್ರೆ? एंड नहीं हुई है राइड. ತೋರಿಸಿ ಆ ರೂಟ್ ಅಲ್ಲಿ ಹೋಗಿ. ಏನಣ್ಣ? ರ್ಯಾಪಿಡ್ ಏನ್ ರೂಟ್ ತೋರಿಸಿ ಆ ರೂಟ್ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ಅದ್ರಲ್ಲಿ ಹೋಗಿ ಬಂದೆ. ಅಲ್ಲೇ ಇಲ್ಲಿ ಲೊಕೇಶನ್ ಅಲ್ಲಿ ಇದೀನಿ ಅಣ್ಣ. से एंड राइट चलती रही हो तो ಅದರಲ್ಲಿ 280 ಚಿಲ್ಲರೆ ಅಷ್ಟು ತೋರಿಸ್ತೈತೆ. ಆಯ್ತಾ? ನಾನು ಮೀಟರ್ ಹಾಕೊಂಡ್ ಬಂದಿರೋದಕ್ಕೆ 414 ರೂಪಾಯಿ ತೋರಿಸ್ತೈತೆ. ನಾವು ಕೊಟ್ಟಿರೋದೇ 285 ರೂಪಾಯಿ. 285 ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ಳಿ. ಇನ್ನು 100 ರೂಪಾಯಿ ಯಾರು ಕೊಡ್ತಾರಣ್ಣ? 100 ರೂಪಾಯಿ ಅಲ್ಲಿ ಕಿಲೋಮೀಟರ್ ಏನಿದೆ ಅದು ಕಿಲೋಮೀಟರ್ ಎಷ್ಟಣ್ಣ ನೀವು ಕೊಡೋದು? ಕಿಲೋಮೀಟರ್ ಹೇಳ್ತೀನಿ ನೋಡಿ. ಕ್ಯಾಬ್ ಎಕಾನಮಿಕ್ ಬಂದ್ಬಿಟ್ಟು ನೀವು 15 ಕಿಲೋಮೀಟರ್ ಒಳಗಡೆ ಹೋಗಿದ್ರೆ ಅಂದ್ರೆ ನಿಮಗೆ ಬರುತ್ತೆ 13 ರೂಪಾಯಿ ಪರ್ ಕಿಲೋಮೀಟರ್ ಬರುತ್ತೆ. 13 ರೂಪಾಯಿ. ನಿಮ್ದು ನೀವೆಲ್ಲಣ್ಣ ಕೆಲಸ ಮಾಡೋದು ರ್ಯಾಪಿಡೋದಲ್ಲ? ಸರ್ ಅಲ್ಲಿ ಏನ್ ರೇಟ್ ಕಾರ್ಡ್ ಇದೆ? ಇಲ್ಲ ನಾವು ರೇಟ್ ಕಾರ್ಡ್ ಒಂದೇ ನಿಮಿಷ ನಿಂಗೆ ಕೇಳೋಕೆ ಆನ್ಸರ್ ಮಾಡ್ತೀನಿ ತಾನಣ್ಣ ನಾನು. ನಾವು ಕೇಳೋದಕ್ಕೆ ಒಂಚೂರು ನೀವು ಆನ್ಸರ್ ಮಾಡ್ಬೇಕು ಅದಕ್ಕೆ ವಾಪಸ್ ಅಲ್ವಾ? ಹೇಳಿ ಸರ್. ಅದೇ ಇವಾಗ ನಿಮಗೆ ಎಷ್ಟಣ್ಣ ಅದು ಕಿಲೋಮೀಟ್ರು? 13 ರೂಪಾಯಿ. ಹೇಳಿದೆ ತಾನೇ ಸರ್? ಕೇಳಿಸಿಲ್ಲಣ್ಣ ನನಗೆ. 3ರಿಂದ 6 ಹೋದ್ರೆ 16 ರೂಪಾಯಿ, 6ರಿಂದ 14 ಹೋದ್ರೆ 13, 14ರಿಂದ 17 ಹೋದ್ರೆ 15, 17ರಿಂದ 25 ಹೋದ್ರೆ 14, 25 ಕಿಲೋಮೀಟರ್ ಇಂದ 200 ಕಿಲೋಮೀಟರ್ ಹೋದ್ರೆ 12 ರೂಪಾಯಿ ಪರ್ ಕಿಲೋಮೀಟರ್. 12 ರೂಪಾಯಿ ಕಿಲೋಮೀಟರ್ ಸಿಟಿಲಿ ಯಾರಣ್ಣ ರ್ಯಾಪಿಡೋದಲ್ಲಿ ಕೊಡೋದ ನೀವು? ಸಾರಿ ಸರ್, ಅದೇನ್ ರೇಟ್ ಕಾರ್ಡ್ ಇದೆ ಅದನ್ನೇ ರೇಟ್ ಕಾರ್ಡ್ ಪ್ರೊವೈಡ್ ಮಾಡ್ತಾ ಇರೋದು ನಿಮ್ಗೆ. ನಿಮ್ಗೆ ಎಷ್ಟು ಕೊಡ್ತಾರಣ್ಣ ಪೇಮೆಂಟ್ ಅವರು? ಎಷ್ಟು ಕೊಡ್ತಾರೆ ಪೇಮೆಂಟ್? ಸರ್ ನಿಮ್ಗೆ ಎಷ್ಟು ಕೊಡ್ತಾರಣ್ಣ ಪೇಮೆಂಟ್ ಅವರು? ಏನಿದೆ ರೇಟ್ ಕಾರ್ಡ್ ಹೇಳ್ತಾ ಇರೋದು ಸರ್. ಅಲ್ಲಣ್ಣ ಅದೇ ಓಕೆ ಸರಿ ಆಯ್ತು. ಓಕೆ ಆಯ್ತು. ಸರಿ ಆಯ್ತು. ಅಲ್ಲ ಇವಾಗ ನಿಮ್ಗೆ ಎಷ್ಟು ಪೇಮೆಂಟ್ ಕೊಡ್ತಾರ ಅವರು? ಆತರ ನಮ್ ಕಡೆ ಇನ್ಫಾರ್ಮೇಶನ್ ಕೊಡೋಕ್ಕಿಲ್ಲ ತಾನೆ. ನಾನು ಅಷ್ಟೇ. ನಿಮಗೆ ತಿಂಗಳ ಪೂರ್ತಿ 8,000 ಕೆಲಸ ಮಾಡ್ತೀರಾ ನೀವು ಅಲ್ಲಿ?
ಇಲ್ಲ ತಾನೆ? ಸರ್ ತಿಂಗಳ ಪೂರ್ತಿ 8,000 ಕೆಲಸ ಮಾಡ್ತೀರಾ ನೀವು? ಸರ್ ಅಲ್ಲಿ ಏನ್ ರೇಟ್ ಕಾರ್ಡ್ ಇದೆ ರೇಟ್ ಕಾರ್ಡ್ ಪ್ರಕಾರ ಹೇಳ್ತಾರೆ. ಹೂನಣ್ಣ, ಅದನ್ನೇ ನಾನು ಹೇಳ್ತಾ ಇರೋದು. ಕ್ಯಾಬ್ಗೆ ಗೌರ್ಮೆಂಟಿಂದ ಎಷ್ಟೈತೆ ಗೊತ್ತಾ? ಕ್ಯಾಬ್ಗೆ ಎಷ್ಟೈತೆ ಗೊತ್ತಾ? ಸಡನ್ಗೆ ನಾನು ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನ ನೀನು ಅರ್ಥ ಮಾಡ್ಕೊಳ್ಳೋಣ. ನಾನು ಹೇಳ್ತಾ ಇರೋದು ಬರೀ ನಿಂದು ಹೇಳಿದ್ರೆ ಹೆಂಗೆ? ನಂದು ಕೇಳ್ಬೇಕು ತಾನೇ ನೀನು. ಹೇಳಿ ಸರ್. ಅದೇ ಗೌರ್ಮೆಂಟ್ ರೇಟ್ ಎಷ್ಟೈತೆ ಗೊತ್ತಾ ನಿಮಗೆ ರ್ಯಾಪಿಡ್ದವ್ರಿಗೆ? ಗೌರ್ಮೆಂಟ್ ರೇಟ್ ಅಲ್ಲ ಸರ್. ಅಣ್ಣ ನಾನು ನೀನು ಕೇಳಿಕ್ ನಾನು ಹೂ ಒಂದೇ ತಾನೆ? ನೀನು ಕೇಳಿಕ್ ನಾನು ಹೂ ಒಂದೇ ತಾನೆ? ಇವಾಗ ನಾನು ಹೇಳ್ತಾರೆ ನೀನು ಕೇಳ್ಬೇಕು, ನೀನು ವಾಪಸ್ ನೀನು ಅದನ್ನು ಬಿಟ್ಬಿಟ್ಟು ನೀನು ಗೌರ್ಮೆಂಟ್ ಹೇಳ್ಬೇಡ ನನಗೆ ಅಂತ ಅಂದರೆ, ಗೌರ್ಮೆಂಟ್ ರೇಟ್ ಇರೋದು 24 ರೂಪಾಯಿ ಕಿಲೋಮೀಟ್ರು, ಆಯಿತಾ? ಎಲ್ಲಿ ಬಂದು ನಿಮ್ಮ ರ್ಯಾಪಿಡೋದವರು ಕಂಪ್ನಿ ಇದೆಯಲ್ಲ, ಅಲ್ಲಿ ಆಫೀಸ್ ಇದೆಯಲ್ಲ 24 ಇದು ಅಲ್ಲಿ HSR ಹೋಟೆಲ ಎಲ್ಲ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ಗಲಾಟೆ ಆಗಿದ್ದು ಗೊತ್ತಾ ನಿಮಗೆ? ಆ ವಿಡಿಯೋನೂ ಐತೆ, ಬೇಕಾದ್ರೆ ನಿಮ್ಗೆ ಕಳಿಸು ಅಂದರೆ ನಾನು ಕಳಿಸ್ತೀನಿ. ಮೀಟ್ರ್ ಹಾಕೊಂಡು ಹೋದ್ಮೇಲೆ ಎಷ್ಟು ಕೇಳಿ ಅಷ್ಟು. ಕೇಳು. ರೇಟ್ ಕಾರ್ಡ್ ಇದೆ ರೇಟ್ ಅದನ್ನೇ ನಾನು ನಿನ್ಗೆ ಹೇಳ್ತಾ ಇದ್ದೀನಲ್ಲ, ಗೌರ್ಮೆಂಟ್ ಏನಾಯ್ತೋ ಅದನ್ನ ನಾನು ಹೇಳ್ತಾ ಇರೋದು ನಿನಗೆ. 24 ರೂಪಾಯಿ ಕಿಲೋಮೀಟ್ರ್ ಐತೆ, ಆಯಿತಾ? 16 ಇಟ್ಕೊಡ್ರಿ, ಪಿಕಪ್ ಬಿಡ್ರಿ. 16 ಕಿಲೋಮೀಟ್ರ್ ನಾನು ಬಂದಿರೋದು. ಎಷ್ಟಾಗುತ್ತಣ್ಣ? ಅದೇ ಹೇಳಿಲ್ಲ ಸರ್, 13 ರೂಪಾಯಿ ಕಿಲೋಮೀಟರ್. 13 ರೂಪಾಯಿ ನೀನು ಇಷ್ಟ ಬಂದಾಗ ನೀನು ಕೊಟ್ಬಿಟ್ರೆ ಹೆಂಗೆ ಅದು ಕತೆ? ಇಷ್ಟ ಬಂದೇ ಇಲ್ಲ ಸರ್. ಅಲ್ಲಿ ರ್ಯಾಪಿಡ್ಗಳು ಏನ್ ರೇಟ್ ರ್ಯಾಪಿಡೋ ನಾನು ಬೇಡಣ. ನಾನು ಗೌರ್ಮೆಂಟ್ ಏನೈತೆ ನೀವು ಗೌರ್ಮೆಂಟಿಂದ ಹಂಗಾರೆ ಗೌರ್ಮೆಂಟ್ನ ಎದುರು ಹಾಕೊಂಡು ನೀವು ಇದು ಮಾಡಿಸ್ತೀರಾ ರ್ಯಾಪಿಡೋ ಅಂತ ಹೇಳ್ತಿದ್ದೀರಾ ಇವಾಗ, ಅಲ್ವಾ? ಅದೇನಿದೆ ಮೆನ್ಷನ್ ಮಾಡಿ. ಹೂನಣ್ಣ, ಕ್ಯಾಪ್ಟನ್ ಅವ್ರ ಕನ್ಸರ್ನ್ ಹೇಳ್ತಾರೆ. ಕ್ಯಾಪ್ಟನ್ ಅವ್ರ ಕನ್ಸರ್ನ್. ಇವಾಗ ನಿಂಗೆ 13 ರೂಪಾಯಿ ಕಿಲೋಮೀಟ್ರ್ ನಿನಗೆ ಯಾರು ಕೊಡ್ತಾರೆ? ಯಾವ ಕ್ಯಾಬ್ ಬರುತ್ತೆ? ಆಟೋನಾರ ಬರ್ತದ? ಎಷ್ಟೈತೆ ಆಟೋ ಚೆಕ್ ಮಾಡ್ರಿ ಎಷ್ಟೈತೆ ಅಂತ. ಸರ್ ನಾನೇ ಅರ್ಥ ಮಾಡ್ಕೊಳ್ಳಿ ಅಣ್ಣ, ನಾನು ಹೇಳ್ತಾರೆ ನೀನು ಅರ್ಥ ಮಾಡ್ಕೊಳ್ಳೋಣ. ನೀನು ಹೇಳ್ಬಿಟ್ರೆ ಹ್ಞೂ, ನೀನು ಎಕ್ಸಸೈಸ್ ಹೇಳ್ತಿದ್ದೆ. ನಮ್ದು ಇರ್ತದಲ್ಲ, ಕ್ಯಾಬ್ ಅವ್ರದ್ದು ಇರಲ್ವಾ? ನಮ್ದೇನಿಲ್ವಾ? ನಿಮ್ದು ಮಾತ್ರ ಕೇಳ್ಬೇಕಾ ನಾವು? ನಿಮ್ದು ಅಷ್ಟೇ ಕೇಳಬೇಕು. ಒಟ್ನಲ್ಲಿ ನಮ್ದು ಏನೂ ಕೇಳಲ್ಲ ನೀವು ಅಂತ ಅರ್ಥ ಆಯ್ತು ಇವಾಗ, ಅಲ್ವಾ? ನಮ್ಮದು ಗೌರ್ಮೆಂಟ್ ರೇಟ್ ಎಷ್ಟೈತೆ ಹೇಳ್ರಿ? 24 ರೂಪಾಯಿ ಇರೋದು. ನೀವು ಸಿಕ್ಕಿದ್ದು ನೀವು 10 ರೂಪಾಯಿ ಕಮ್ಮಿ ಮಾಡಿದ್ರೆ ಎಲ್ಲಿಂದ ಬದುಕೋದು ನಾವು? 24 ರೂಪಾಯಿ ಕ್ಯಾಪ್ಟನ್ ಅವರೇ ಅವ್ರೇನಾ? ಅವ್ರು ಹೇಳಿರೋದು, ನಿಮ್ಮ ಆಫೀಸ್ ಅವ್ರು ಹೇಳೋರೆ. ಮೀಟ್ರ್ ಹಾಕೊಂಡು ಹೋದ್ಮೇಲೆ ಅಮೌಂಟ್ ಆದ್ಮೇಲೆ ಎಷ್ಟು ಏನಾರ ಮಾತಾಡ್ರೆ ಫೋನ್ ಮಾಡ್ರಿ ಅಂತಾನೆ ಹೇಳೋರೆ. ಏನಣ್ಣ ಇನ್ನೂ ಸರಿ ಹೇಳೋಣ? ಏನು ಗೌರ್ಮೆಂಟ್ ರೇಟ್ ಅಲ್ಲ ಸರ್, ರ್ಯಾಪಿಡೋದಲ್ಲಿ ಏನ್ ರೇಟ್ ಕಾರ್ಡ್ ಕೊಟ್ಟಿದೆ ಆ ರೇಟ್ ಇಲ್ಲ ಅಣ್ಣ, ನಾವು ನಾನು ಅಲ್ಲಿಂದ ನಿಮ್ಮದು ರ್ಯಾಪಿಡೋ ಇದರಲ್ಲೇ ಹೇಳೋರೆ, ಮೀಟ್ರ್ ಹಾಕೊಂಡು ಹೋಗಿ ಸರ್. ಲಾಸ್ಟಲ್ಲಿ ನೀವು ನೋಡಿಲ್ಲ ಅನ್ಸುತ್ತಾ ವಿಡಿಯೋ? ಎಷ್ಟು ದಿನ ಆಯ್ತಣ್ಣ ಕೆಲ್ಸಕ್ಕೆ ಬಂದು? ನೀವು ಇವಾಗ ಬಂದಿರೋದಾ? ಸಾರಿ ಸರ್, ನಮ್ಮ ಕಡೆ ಎಕ್ಸೆಸ್ ಆ ತರ ಪೇ ಮಾಡಿ. ಇಲ್ಲ ನಿಮ್ಮವ್ರು ರ್ಯಾಪಿಡೋದವ್ರದ್ದೇ ಐತಿ ನನ್ನ ಹತ್ರ. ನಿಮ್ಮ ಆಫೀಸ್ ಹೆಡ್ ಆಫೀಸರ್ ಮಾತಾಡೋದೇ ಐತಿ. ಕಳಿಸು ಅಂದರೆ ಕಳಿಸ್ತೀನಿ ನಾನು. ವಿಸಿಟ್ ಮಾಡೋದು ಬೇಡ, ನೀನು ಹೇಳ್ತಿದ್ದಲ್ಲ ಅಣ್ಣ ಇವಾಗ. ಅದನ್ನೇ ನೀನು ಹೇಳ್ತೀಯಣ್ಣ ಇವಾಗ. 13 ರೂಪಾಯಿ ಕಿಲೋಮೀಟ್ರ್ ಯಾವನು ಬರಲ್ಲ, ಆಯ್ತಾ? ಆಟೋನೇ ಬರಲ್ಲ. ಎಷ್ಟು ವರ್ಷ ಆಯ್ತು ಆಟೋ ಚೆಕ್ ಮಾಡ್ರಿ. ಅಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು ಆಟೋಗೆ? ಆಟೋಗೆ ಎಷ್ಟಾಯ್ತು ನೋಡು. ಇಲ್ಲಣ್ಣ, ಅಲ್ಲಣ್ಣ, ನಿಮ್ದು ನೀವೇ ಹೇಳ್ತಿರಲ್ಲಣ್ಣ, ನಮ್ದು ನಾವು ಕೇಳಲ್ವ ನೀವು? ಬರೀ ನಿಮ್ದು ಕೇಳ್ಬೇಕ ನಾವು? ಬರೀ ನಿಮ್ದು ನೀವು ಹೇಳ್ಬಿಟ್ಟು ಕಟ್ ಮಾಡ್ಬಿಡ್ತೀರಿ. ಸರ್ ಇಷ್ಟ ಐತೆ ತೊಗೊಂಬಿಡ್ರಿ ಅಂದ್ಬಿಟ್ಟು ನಾವು ಸರ್ ಆಯ್ತು ಸರ್ ಕುರಿಗಳು ಥರ ಹ್ಞೂ ಅಂತ ಎಲ್ಲ ಕುರಿಗಳು ಹಂಗೆ ಕ್ಯಾಬ್ ಕುರಿಗಳು ಆಯ್ತವ್ರೆ, ಎಲ್ಲರೂ ಹಂಗೆ ಕುರಿ ಆಯ್ತವ್ರೆ. ನೀವು ಅವ್ರು ಆಯ್ತು ಅಂತ ನಾವು ತೊಗೊಂಡು ಹೊಟ್ಟೋಗ್ಬಿಡ್ಬೇಕು, ಅಲ್ವಾ? ಹಲೋ, ಅದೇ ನೀನು ಹೇಳ್ತೀನಲ್ಲ ಇವಾಗ. ಎಲ್ಲ ಬೆಂಗಳೂರಲ್ಲಿ ಎಲ್ಲರಿಗೂ ಕುರಿ ಮಾಡ್ಬಿಟ್ಟಿದ್ದೀರಾ ರ್ಯಾಪಿಡೋದವ್ರು ಸೇರಿ. ರ್ಯಾಪಿಡೋ, ಊಬರು ಎಲ್ಲ ಸೇರಿಬಿಟ್ಟು ಎಲ್ಲರೂ ಸೇರಿಬಿಟ್ಟು ಮಾಡಿದ್ದೀರಾ. ನಾವು ಅದ್ರ ಪ್ರಕಾರ ನಾವು ಕುರಿಗಳ ಥರ ಹೊಡ್ಕೊಂಡು ಹೋಗ್ತಾ ಇದ್ದೀರಿ. ನಾವು ಹೊಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಕ್ಕೆ, ಅಲ್ವಾ? ಫೋನ್ ಮಾಡೋಣ, ಹಂಗೆ ಹೇಳಿದ್ದೀನಿ ಅಂತಲೇ ಹೇಳೋಣ. ವಿಡಿಯೋ ಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಮಾಡಿ ಕಳಿಸು ಅಂದರೆ ಕಳಿಸ್ತೀನಿ. ಇವಾಗಲೇ ನಿನ್ನ ನಂಬರ್ ಹೇಳಿ ಕಳಿಸ್ತೀನಿ. ಮೇಲೆ ನಿಮ್ಮದು ನನಗೆ ಟೋಲ್ದು ಕಾಸು ಬಂದಿಲ್ಲ. ನನಗೆ ಒಂದು ಏನಿಲ್ಲ ಅಂದ್ರೆ 300 ರೂಪಾಯಿ ಕಾಸು ಬರ್ಬೇಕು ಟೋಲ್ದು. ಕೊಡ್ತೀಯಣ್ಣ ನೀನು? ಎಷ್ಟು ಸಲ ಟಿಕೆಟ್ ರೈಸ್ ಮಾಡಿದ್ದೀನಿ ನೋಡು. ಮತ್ತೆ ಏನು ಮೇಲೆ ಎಷ್ಟು ಸಲ ಕಂಪ್ಲೇಂಟ್ ಮಾಡಿ ಸಾಕಾಗೈತೆ ನನಗೆ. ಹೇಳ್ರಿ ಬೈ, 414 ರೂಪಾಯಿ ಕೊಡ್ಬೇಕು ಬೈ ನೀನು. 414 ರೂಪಾಯಿ. ಏನಣ್ಣ? ಹೇಳೋಣ. ಅವ್ರು ಹೇಳಿದ್ರಲ್ಲಿ ಎಷ್ಟೋ ತನಕ? 24 ರೂಪಾಯಿ ಕಿಲೋಮೀಟರ್ ಕೊಡಯ್ಯ ನೀನು. ಕ್ಯಾಪ್ಟನ್ ಕೇರ್ ಹತ್ರನೇ ಮಾತಾಡ್ರೋದು ಇವಾಗ. ನಿನ್ನ ಅಡ್ರೆಸ್ ಹೇಳಿಲ್ಲ, ಅಲ್ಲಿಗೆ ಕರ್ಕೊಬತ್ತೀನಿ, ಅಲ್ಲೇ ಮಾತಾಡೋಣ. ಇಲ್ಲ, ನೀನ್ ಅಡ್ರೆಸ್ ಹೇಳೋಣ, ಅಲ್ಲಿಗೆ ಕರ್ಕೊಬತ್ತೀನಿ, ಅಲ್ಲೇ ಮಾತಾಡೋಣ. ಏನು ಆಗಲ್ಲ ಬಿಡು, ನೋಡೋಣ ಅದೇನಾಗುತ್ತೆ ಆಗ್ಲಿ, ನೋಡ್ತೀನಿ ನಾನು.
ಕಸ್ಟಮರ್ನ ಬಿಡಿದಾರಲ್ಲ ಈಗ. ಈ ಬಿಡಲ್ಲ, ಏನ್ ಮಾಡ್ತೀಯ ಮಾಡ್ಕೊಡ್ರಿ. ಬ್ಲಾಕ್ ಮಾಡ್ತೀಯಾ ಮಾಡ್ಕೊ. ಏನ್ ಇನ್ನೊಬ್ಬಂದೇ ಅಲ್ಲ ಇರೋದು ನಂದು. ಏನ್ ನಿಮ್ದು ಸಿಕ್ಕಿದ್ ರೇಟ್ ಕೊಟ್ಕೊಂಡು ಹೋದ್ರೆ ನೋಡೋಣ. 414 ರೂಪಾಯಿ ಆಗೈತೆ, 413 ರೂಪಾಯಿ ಆಗೈತೆ. 14 ಕಿಲೋಮೀಟರ್ 14 ಈಗ ನಮ್ಗೆ ಇಲ್ಲಿ ಹಂಗೆ ಇದ್ಯಾಕೆ ತೋರಿಸ್ತದೆ? ನಾನು ಅಲ್ಲಿಂದನೇ ಬಂದಿದ್ದೀನಲ್ಲ, ಇದು ಹೆಂಗ್ ತೋರಿಸ್ಬಿಡುತ್ತೆ? 17 ಎಷ್ಟು ಹೆಂಗ್ ತೋರಿಸ್ಬಿಡುತ್ತೆ ನನಗೆ? go to this na rapido app captain ಇದ್ರಲ್ಲಿ ತೋರ್ಸಲ್ಲಪ್ಪ. ಇದ್ರಲ್ಲಿ ಎಲ್ಲಿ ತೋರಿಸ್ತದೆ? ಇದ್ರಲ್ಲಿ ಎಲ್ಲಿ ತೋರಿಸ್ತದೆ ನೋಡು, ಎಲ್ಲಿ ತೋರಿಸ್ತದೆ? ಎಂಡ್ ಅದೇ ಎಂಡ್ ಮಾಡಿದ್ಮೇಲೆ ಅಮೌಂಟ್ ತೋರಿಸ್. ನನಗೂ ಗೊತ್ತಿಲ್ಲ, ನಾನು ಅಲ್ಲಿ 2 ವರ್ಷ ಯೂಸ್ ಮಾಡ್ತಾ ಇದ್ದೀನಿ. complete ride to karo you complete this ನಂಗೆ ಕನ್ನಡ ಬರಲ್ಲ ನಿಂಗೆ. ಮತ್ತೆ ಕನ್ನಡ ಕಲಿ ಫಸ್ಟ್, ಆಮೇಲೆ ಮಾತಾಡೋಣ ಎಲ್ಲ. ನೋಡ 414 ರೂಪಾಯಿ ತೋರಿಸ್ತೈತೆ. ಆಯ್ತು 13 ರೂಪಾಯಿ. ಹೇಳೋಣ. ನಾನ್ ಮಾತಾಡ್ಕೊಂತೀನಿ ಇಡೋಣ. ನೀನ್ ಯಾಕೆ ಮಾತಾಡ್ತಿದ್ದಿ ಅದನ್ನ? ನಾನ್ ಮಾತಾಡ್ತಿದ್ದೀನಲ್ಲ. ಆಯ್ತು ಮಾತಾಡ್, ಯಾರು ಬೇಡ ಅಂತಾರ ಅದ್ ನಿನಗೆ? ನೀನ್ ಒಪ್ಕೊಂಡಾರ ಒಪ್ಕೊಳ್ಳಿ, ನಮ್ಗೆ ಇಸ್ಕೊಳ್ಳೋದು ನಮ್ಗೆ ಗೊತ್ತು. ನೀನ್ ಇಡು ನೀನ್ ಫೋನ್. ನಾನೇ ನಿನ್ ಬೈತಲ್ಲಣ್ಣ, ಇರೋಣ ಮಾತಾಡ್ತಿದ್ದೀನಿ, ಬೈತಲ್ಲ ನಾನು. ಮತ್ತೆ ಹೇಳ್ತಿದ್ದೆ ಆ ತರ ಮಾತಾಡ್ಬೇಡ ಅಂದ್ರೆ ಬೈತಾ ಇದೀನ ನಿನ್ಗೆ? ಹಂಗೇಣ, ನಮ್ ಕಡೆ ಹಂಗೆ ನೋಡೋಣ. ಬೈದ್ರೆ ಮಾತ್ರ ride to complete karo na ಅಣ್ಣ. ರೈಡು ಅದ್ರಲ್ಲಿ 299. ಇಲ್ಲ ನೈ ಅಂದ್ರೆ ಆಗಲ್ಲ, ಅಲ್ಲಿಗೆ ಕರ್ಕೊಂಡ್ ಬಿಡ್ತೀನಿ ನೋಡು. ಬರ್ತೀಯಾ? book karte hue ಬುಕ್ ಅದ್ರಲ್ಲಿ ಬುಕ್ ಮಾಡ್ಕ ನೀನು. 285 दिखा रहा था, ಅದ್ರಲ್ಲಿ ಮಾಡ್ಕ, ಅದ್ರಲ್ಲೇ ಬುಕ್ ಮಾಡ್ಕ ನೀನು. ಅದ್ರಲ್ಲೇ ಹೋಗು, ಯಾವ ಕೊಡ್ತಾನ ಅವನ್ಗೆ. amount hoga main pay kar dunga. ನಿಂಗೆ ಅದ್ರಲ್ಲೆಲ್ಲ ಕೊಡಲ್ಲ ನಾವು. ಏನಣ್ಣ? ಏನ್ ಹೇಳೋಣ? ಇಲ್ಲ ಅಣ್ಣ, ನನ್ಗೆ ಹಿಂದಿ ಬರಲ್ಲ ನನ್ಗೆ. ಓನ್ಲಿ ಬರೀ ನಮ್ ಕನ್ನಡ ಅಷ್ಟೇ. ಕರ್ನಾಟಕ ಇದು. ನೀವ್ ಕನ್ನಡದವ್ರ? ಯಾವ್ರು ನಿಮ್ದು? ಅದೇ ಯಾವೂರು? ಅದೇ ಎಲ್ಲಿದೆ ಹೇಳ, ಅಲ್ಲಿಗೆ ಬಂದ್ ಮಾತಾಡ್ತೀನಿ. ಅದೆಲ್ಲ ಬೇಡ ಅಂದ್ರೆ ನಿಂಗೂ ಅದೆಲ್ಲ ಬೇಡ, ಇಡು. ಹೌದಾ, ಆಯ್ತಣ್ಣ ಮಾಡ್ಸು ನೋಡೋಣ. ಅದ್ ಹೆಂಗ್ ಹೋಗ್ಬಿಡ್ತಾರ ನೋಡೇ ಬಿಡ್ತೀನಿ ನಾನು. ಕಾಸು ಹೆಂಗ್ ಕೊಡೋದ ಹೆಂಗ್ ಹೋಯ್ತಾರ ನೋಡ್ತೀನಿ ನಾನು. ಕಟ್ ಮಾಡ್ಸ, ಆಯ್ತು ಮಾಡ್ಸು. ಅಲ್ಲ, ಕಾಸು ಕೊಡಲ್ಲ ಅಂತಲ್ಲ, ಕಾಸು ಕೊಡದೆ ಏನೋ ಮಾಡಿಸ್ತೀನಿ ಅಂತಲ್ಲ. ಮಾಡ್ಸು ನೋಡೋಣ, ಏನ್ ಮಾಡಿಸ್ತೀಯ ಈಗ? ನೋಡೋಣ, ನಂದು 413 ರೂಪಾಯಿ ಆಗೈತೆ. ಆಯ್ತಾ? ನಾನು ಟೌನರ್ ಅಂತ ಗೊತ್ತಾ ನಿನ್ಗೆ? ಓಲಿ ಟೌನರ್ ಅಂತ ಒಂದು ಆ್ಯಪ್ ಐತೆ, ಗೊತ್ತಾ ನಿನ್ಗೆ? ಟೌನರ್ ಅಂತ ಹೊಡಿಯೋಣ, ಬರ್ತದೆ. ಗೂಗಲ್ ಅಲ್ಲಿ ಹೊಡಿ, ಬರ್ತದೆ. ಅದ್ರಲ್ಲಿ ರೂಲ್ಸ್ ಎಲ್ಲ ಹಾಕೋರೆ. ರ್ಯಾಪಿಡೋದು ಹಾಕೋರೆ, ಎಲ್ಲಾರ್ದು ಹಾಕೋರೆ. ಪಾರ್ಟ್ 2 ವಿಡಿಯೋ ನೆಕ್ಸ್ಟ್. ಇನ್ನೊಂದು ವಿಡಿಯೋ ಬಿಡ್ತೀನಿ ಯೂಟ್ಯೂಬಲ್ಲಿ, ಎಲ್ಲರೂ ನೋಡ್ರಿ ಹೋಗ್ಬಿಟ್ಟು ಸ್ವಲ್ಪ. ಆಯ್ತಾ? ಓಕೆ.